ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಮಿನಿ ವ್ಲಾಗ್. ಈ ಮಿನಿ ವ್ಲಾಗ್ ಬಂದು ಉಪವಾಸ ಹಬ್ಬದ ಮಿನಿ ವ್ಲಾಗು. ನಾವು ಪ್ರತಿ ವರ್ಷ ಏಕಾದಶಿ ಮತ್ತು ಮಹಾಲಯ ಅಮಾವಾಸ್ಯೆಯಲ್ಲಿ ನಮ್ಮ ತಾತ ಮತ್ತು ನಮ್ಮ ಚಿಕ್ಕಪ್ಪನಿಗೆ ಎಡೆ ಇಡ್ತೀವಿ. ಸೊ ಹಂಗಾಗಿ ಇವತ್ತು ಏಕಾದಶಿ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಬೇಗ ವೇಕಪ್ ಆಗಿ ಫ್ರೆಶ್ ಅಪ್ ಆಗಿ ಹಬ್ಬದ ಊಟಕ್ಕೆ ಏನೇನು ಬೇಕು ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೋತಿದ್ರು. ನಮಗೆ ಈ ಹಬ್ಬದಲ್ಲಿ ಜಾಸ್ತಿ ಯಾರೂ ರಿಲೇಟಿವ್ಸ್ ಬರಲ್ಲ. ಈ ಹಬ್ಬ ಆದ ಬೆಳಗ್ಗೆಗೆ ನಾವು ವಸ್ತ್ರುಡ್ಕು ಮಾಡ್ತೀವಿ, ಆವಾಗ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಇಲ್ಲಿ ನಮ್ಮ ಚಿಕ್ಕಮ್ಮ ವಡೆ ಮಾಡೋದಕ್ಕೆ ಕಾಳನ್ನೆಲ್ಲ ಗ್ರೈಂಡ್ ಮಾಡಿಕೊಟ್ರು. ಇಲ್ಲಿ ನಮ್ಮಮ್ಮ ಹೊರಗಡೆ ಕೂತ್ಕೊಂಡು ವಡೆ ತಟ್ಟಿ ಎಣ್ಣೆಗೆ ಹಾಕ್ತಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ. ಹಬ್ಬ ಅಂದಾಗ ಎಲ್ಲರ ಮನೇಲಿ ಎಲ್ರಿಗೂ ಒಂದೊಂದು ಕೆಲಸ ಇದ್ದೇ ಇರುತ್ತೆ. ನಾವು ಈ ಹಬ್ಬಕ್ಕೆ ಕಜ್ಜಾಯ, ವಡೆ ಮತ್ತು ಚಕ್ಲಿ, ಲುಪ್ಪಟ್ಟು ಎಲ್ಲ ಮಾಡ್ತೀವಿ. ಮತ್ತು ಯಾವುದಾದ್ರೂ ಒಂಥರ ಪಲ್ಯ ಮಾಡಿಬಿಟ್ಟು ವಡೆ ಮತ್ತು ಕಜ್ಜಾಯಗೆ ಪಾಯಸ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡ್ತೀವಿ. ಮತ್ತು ನಾವು ನಾನ್ ವೆಜ್ ಊಟನ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತೀವಿ. ಆಲ್ರೆಡಿ ಒಂದು 2 ಗಂಟೆ 2:30ಗೆಲ್ಲ ನಾವು ಎಡೆ ಇಡಬೇಕಿತ್ತು. ಸೊ ಹಾಗಾಗಿ ಊಟ ಎಲ್ಲ ರೆಡಿ ಆಯಿತು. ಆಮೇಲೆ ದೇವ್ರ ಪೂಜೆ ಮಾಡಿ ಮತ್ತು ಈ ಥರ ಮನೆಯಲ್ಲಿ ಒಳಗಡೆ ಹಾಲಲ್ಲಿ ಈ ಥರ ಎಲ್ಲ ಊಟ ಎಲ್ಲನೂ ಏನೇನು ನಾವು ಅಡುಗೆ ಮಾಡಿರ್ತೀವೋ ಅದನ್ನೆಲ್ಲ ಬಾಳೆ ಎಲೆಗೆ ಹಾಕಿ ಇಟ್ಟು ಎಲ್ಲರೂ ಪೂಜೆ ಮಾಡಿಕೊಂಡು ನಾವು ಮನೆಯಿಂದ ಹೊರಗಡೆ ಹೋಗಿ ಒಂದು 10 ಮಿನಿಟ್ಸ್ ಆರ್ 15 ಮಿನಿಟ್ಸು ಮನೆಯಿಂದ ಹೊರಗಡೆ ಇರ್ತೀವಿ. ಸೊ ಹಂಗಾಗಿ ಎಲ್ಲರೂ 1 ಬೈ 1 ಪೂಜೆ ಮುಗಿಸಿ ಇವಾಗ ಜಸ್ಟ್ ನಾವು ಮನೆಯಿಂದ ಹೊರಗಡೆ ಬಂದು ಇಲ್ಲೇ ನಮ್ಮ ಅಪೋಸಿಟ್ ಮನೆಯವರು ಪಡ್ಸಾಲೆ ಮೇಲೆ ಕೂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಇಲ್ಲಿ ನಮ್ಮ ಋತ್ವಿ ಎಲ್ರಿಗೂ ಹಾಯ್ ಮಾಡ್ತಿದ್ದಾಳೆ. ಈ ಹಬ್ಬಕ್ಕೆ ಯಾರೂ ಅಷ್ಟಾಗಿ ರಿಲೇಟಿವ್ಸ್ ಬಂದಿರಲಿಲ್ಲ. ಸ್ಫೂರ್ತಿ ಮತ್ತು ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆ, ನಮ್ಮ ಮಾವ ಅವ್ರು ಬಂದಿದ್ರಷ್ಟೇ. ಎಲ್ಲ ಆದಮೇಲೆ ಈ ಥರ ಹಬ್ಬದ ಊಟ ಮುಗಿಸಿದ್ವಿ. ನಾನು ಫ್ಲಿಪ್ಕಾರ್ಟಲ್ಲಿ ಒಂದು ಬ್ಯಾಗ್ನ ಆರ್ಡ್ರ್ ಮಾಡಿದ್ದೆ, ಜೂಗ್ ಬ್ರ್ಯಾಂಡ್ದು ಬ್ಯಾಗ್ ಆರ್ಡ್ರ್ ಮಾಡಿದ್ದೆ. ಸೊ ಅದು ಬಂದಿತ್ತು. ಸೊ ಅವರು ಅದು ಅವರೇ ಓಪನ್ ಮಾಡಿಬಿಟ್ಟು ಏನಾದರೂ ಡ್ಯಾಮೇಜ್ ಇದೆಯಾ, ಏನು ಪ್ರಾಡಕ್ಟ್ ಹೆಂಗಿದೆ ಅಂತ ನೋಡಿ ಫೋಟೋಸ್ ಎಲ್ಲ ಫ್ಲಿಪ್ಕಾರ್ಟ್ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡ್ತಿದ್ರು. ನೆಕ್ಸ್ಟ್ ನಾನು ಬ್ಯಾಗ್ ತಂದ ತಕ್ಷಣ ನಮ್ಮಮ್ಮ ಹಾಕ್ಕೊಂಡು ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೀನು ಆಫೀಸ್ಗೆ ಹೆಂಗಿದ್ರು ಹೋಗಲ್ಲ, ವರ್ಕ್ ಫ್ರಮ್ ಹೋಮ್ ಇದೆ ಅಲ್ವಾ, ನಾನೇನಾದರೂ ಟ್ರಿಪ್ಪು ಮತ್ತು ಟೆಂಪಲಿಗೆ ಹೋದಾಗ ನಾನು ತೊಗೊಂಡೋಗ್ತೀನಿ ಅಂತ ನಮ್ಮಮ್ಮ ಹೇಳಿದ್ರು. ನೆಕ್ಸ್ಟ್ ನಮ್ಮ ಚಿಕ್ಕಮ್ಮ ಬಂದು ಬ್ಯಾಗ್ ಕ್ವಾಲಿಟಿ ಎಲ್ಲ ಹೆಂಗಿದೆ ಅಂತ ನೋಡಿದ್ರು. ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಮತ್ತು ಸ್ಫೂರ್ತಿ ಇಬ್ಬರು ಅಟ್ ಎ ಟೈಮು ಫ್ಲಿಪ್ಕಾರ್ಟಲ್ಲಿ ಸೇಮ್ ಬ್ಯಾಗ್ನ ಆರ್ಡ್ರ್ ಮಾಡಿದ್ವಿ. ಸೊ ಅವಳು ಬೇರೆ ಲೊಕೇಶನಿಗೆ ಆರ್ಡ್ರ್ ಮಾಡಿದ್ಲು, ನನ್ನದೇ ಫಸ್ಟ್ ಬಂತು ಬ್ಯಾಗು. ಸೊ ನಮ್ಮ ಚಿಕ್ಕಮ್ಮ ಎಲ್ಲ ತೆಗೆದು ನೋಡಿ ಅವ್ರಿಗೂ ಖುಷಿ ಆಯಿತು, ಚೆನ್ನಾಗಿದೆ ಅಂದ್ಬಿಟ್ಟು ಹಾಕ್ಕೊಂಡು ನೋಡಿದ್ರು. ನಾನು ಈ ಬ್ಯಾಗ್ನ ತುಂಬ ದಿನದಿಂದ ನೋಡ್ತಿದ್ದೆ ತೊಗೋಬೇಕಂತ. ಸೊ ಹಾಗಾಗಿ ಆಫರ್ ಇತ್ತು ಅಂದ್ಬಿಟ್ಟು ಆರ್ಡ್ರ್ ಮಾಡಿ ತೊಗೊಂಡೆ. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.